ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೀನುಗಳಲ್ಲಿ ಭಯಾನಕ ಮೀನಾದ ಪಿರಾನಾ ಮೀನಿನ ಬಗ್ಗೆ ನೋಡೋಣ. ನಾವು ಈ ಪಿರಾನಾ ಮೀನಿನ ಬಗ್ಗೆ ಸಿನಿಮಾದಲ್ಲಿ ನೋಡಿರ್ತೀವಿ. ಎಷ್ಟೊಂದು ಭಯಂಕರವಾಗಿದೆ ಅಂದರೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಿಜಕ್ಕೂ ಪಿರಾನಾ ಮೀನುಗಳು ಅಷ್ಟೊಂದು ಭಯಾನಕವಾಗಿರುತ್ತಾ? ಇದು ನರಭಕ್ಷಕ ಮೀನಾ ಅಥವಾ ಮಾಂಸಾಹಾರಿ ಮೀನುಗಳ ಅನ್ನೋದನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಪಿರಾನಾ ಅಂದರೆ ನಮಗೆ ಜ್ಞಾಪಕಕ್ಕೆ ಬರೋದು ಗುಂಪು ಗುಂಪಾಗಿ ಬಂದು ಮನುಷ್ಯರ ಮಾಂಸವನ್ನು 2 ನಿಮಿಷದಲ್ಲಿ ತಿಂದು ಹಾಕುವ ಆ ಸಿನಿಮಾ. ಎಲ್ಲರ ಮನಸ್ಸಲ್ಲೂ ಈ ಸಿನಿಮಾವನ್ನು ನೋಡಿದ ಮೇಲೆ ಕಟ್ಟ ಕಡೆಯವರೆಗೂ ಕಾಡಿದಂಥ ಪ್ರಶ್ನೆ, ಇದು ಮನುಷ್ಯರನ್ನ ತಿನ್ನುತ್ತೆ ಅಂತ. ಆದರೆ ಇದು ಮನುಷ್ಯರನ್ನ ಟಾರ್ಗೆಟ್ ಮಾಡೋಲ್ಲ. ಪಿರಾನಾ ಮೀನು ಶಾಕಾಹಾರಿ ಹಾಗೂ ಮಾಂಸಾಹಾರಿ ಕೂಡ. ಇವುಗಳು ಬೇಟೆಯಾಡಲು ಒಂದೇ ಪಿರಾನಾ ಹೋಗಲ್ಲ. ಇದು ತನ್ನ ಆಹಾರಕ್ಕಾಗಿ ತನ್ನ ಶತ್ರುವನ್ನ ಹುಡುಕುತ್ತೆ. ಇದು ಎಷ್ಟೇ ದೊಡ್ಡ ಮೀನಾದರೂ 10 ರಿಂದ 15 ನಿಮಿಷದ ಒಳಗಾಗಿ ತಿಂದು ಹಾಕುತ್ತದೆ. ಯಾಕಂದರೆ ಇದರ ಹಲ್ಲು ಅಷ್ಟೇ ಶಾರ್ಪ್ ಆಗಿ ಇದೆ. ಇದರ ಹಲ್ಲು ಒಂದು ರೀತಿಯಲ್ಲಿ ಗರಗಸದ ತ್ರಿಕೋನಾಕಾರದ ಚೂಪಾದ ಹಲ್ಲುಗಳ ರೀತಿ ಇದೆ. ಈ ಹಲ್ಲಿಗೆ ಯಾವುದಾದರೂ ಒಂದು ಮಾಂಸ ಜೀವಿ ಸಿಕ್ಕಿದರೆ ಅದನ್ನು ಕಸಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೂ ಜೀವಿತ ಕಾಲದಲ್ಲಿ ಪಿರಾನದ ಹಲ್ಲುಗಳು ಬಿದ್ದು ಹೋದರೂ ಅವು ಮತ್ತೆ ಹುಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಇದರ ಹಲ್ಲುಗಳು ಅಪಾಯಕಾರಿ ಅಥವಾ ಪಿರಾನಾ ಮೀನಿನ ದೇಹದ ಅತಿ ಬಲವಾದ ಬಹುಮುಖ್ಯ ಭಾಗ ಈ ಹಲ್ಲು ಅಂತ ಹೇಳ್ಬೋದು. ಇದು ಶಾರ್ಕ್ನಂಥ ದೊಡ್ಡ ಮೀನುಗಳನ್ನು ಕೂಡ ತಿನ್ನುತ್ತೆ. ಅಂದರೆ ಮೊದಲೇ ಹೇಳಿದ ರೀತಿ ಒಂದೇ ಒಂದು ಮೀನು ದಾಳಿ ಮಾಡೋಲ್ಲ. ಒಂದು ಮೀನಿಗೆ ಆಹಾರ ವಾಸನೆ ಸಿಕ್ಕೊಡನೆ ಬೇರೆ ಪಿರಾನಾ ಮೀನಿಗೆ ಸಿಗ್ನಲ್ ಮಾಡುತ್ತದೆ. ಒಂದೇ ಬಾರಿ ಆ ಸಮೂಹ ಆ ದೊಡ್ಡ ಮೀನಿನ ಮೇಲೆ ಆಕ್ರಮಣ ಮಾಡಿ 10 ರಿಂದ 15 ನಿಮಿಷದ ಒಳಗಾಗಿ ತಿಂದು ಮುಗಿಸುತ್ತೆ. ಇವು ಮನುಷ್ಯರನ್ನು ತಿನ್ನುತ್ತವ ಅಂತ ಹಲವರ ಊಹೆ. ಅದು ನಿಜಾನಾ? ಹೌದು. ರಕ್ತ ಬಿದ್ದ ಜಾಗದಲ್ಲಿ ಇದರ ಸಮೂಹ ಎಷ್ಟೇ ದೊಡ್ಡದಾದ ಜೀವಿಯಾದರೂ ಅದನ್ನ ತಿಂದು ಮುಗಿಸುತ್ತೆ. ಹಾಗೆ ಮನುಷ್ಯರಿಂದ ಇವುಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಮಾತ್ರ ಮನುಷ್ಯರ ಮೇಲೆ ಆಕ್ರಮಣ ಮಾಡ್ತವೆ. ಇವುಗಳು ಸಿನಿಮಾದಲ್ಲಿ ತೋರಿಸಿರುವ ಹಾಗೆ ಮನುಷ್ಯರನ್ನು ತಿಂದಿರುವ ನಿದರ್ಶನ ಇದೆಯಾ ಅಂತ ಅಂದರೆ 2017ರಲ್ಲಿ ಒಂದು ಬಾಲಕನ ಮೃತದೇಹ ಸಮುದ್ರದ ಪಕ್ಕದಲ್ಲಿ ಪತ್ತೆಯಾಗುತ್ತೆ. ಅದರಲ್ಲಿ ಮಾಂಸವಿಲ್ಲದೆ ಬರೀ ಮೂಳೆಗಳೇ ಮಾತ್ರ ಇರುತ್ತವೆ. ಇದು ಎಲ್ಲರನ್ನೂ ಕೂಡ ಅಚ್ಚರಿ ಮೂಡಿಸುತ್ತೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಕುಟುಂಬ ಪಿಕ್ನಿಕ್ಗೆ ಬಂದಿರುತ್ತೆ. ಆಗ ಆ ಬಾಲಕ ನೀರಿನಲ್ಲಿ ಆಟವಾಡುವಾಗ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ. ಆಗ ಆ ನೀರಿನಲ್ಲಿ ಈ ಭಯಾನಕ ಪಿರಾನಾ ಮೀನುಗಳು ಇದ್ದವು. ಇವೇ ಆ ಬಾಲಕನನ್ನ ಸುತ್ತುವರೆದು ತಿಂದಿದೆ ಎಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಹೇಳುತ್ತದೆ. ಎಷ್ಟೊಂದು ಭಯಾನಕ ಕ್ರೂರಿ ಮೀನು ಅಂದರೆ ನೀರಿನ ಮೇಲೆ ಇರುವ ಯಾವುದೇ ಪಕ್ಷಿ ಅಥವಾ ಪ್ರಾಣಿಗಳನ್ನು ಅಟ್ಯಾಕ್ ಮಾಡಲು ಹೊಂಚು ಹಾಕುತ್ತಾ ಇರುತ್ತವೆ. ಇವುಗಳು ಹೇಗೆ ಅಂದರೆ 100 kg ತೂಕದ ಪ್ರಾಣಿಯಾದರೂ ಕೂಡ 100 ರಿಂದ 500 ಪಿರಾನಾ ಮೀನುಗಳು ಸುತ್ತುವರೆದು 12 ರಿಂದ 15 ನಿಮಿಷದ ಒಳಗಾಗಿ ತಿಂದು ಮುಗಿಸುತ್ತವೆ. ಪಿರಾನಾ ದಾಳಿಗೆ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಬಲಿಯಾಗಿವೆ. ಈ ಪಿರಾನಾ ಮೀನುಗಳು ಜಾಸ್ತಿ ಉತ್ತರ ಅಮೆರಿಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅಲ್ಲಿನ ಸಾಗರ ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ಗುಂಪುಗಳಾಗಿ ವಾಸ ಮಾಡ್ತವೆ. ಹಾಗೆ ನಮ್ಮ ನೆರೆಯ ದೇಶವಾದ ಬಾಂಗ್ಲಾದಲ್ಲೂ ಕೂಡ ಪತ್ತೆಯಾಗಿವೆ ಅಂತ ವರದಿಗಳು ಹೇಳ್ತಾವೆ. ಈ ಪಿರಾನಾ ಅಮೆರಿಕಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ವಿ. ಆದರೆ ಇದು ಅಲ್ಲಿಗೆ ಹೇಗೆ ಬಂತು ಅಂತ ನೋಡೋದಾದ್ರೆ ಈ ಮೀನುಗಳನ್ನ ಕೆಲವರು ಸಾಕ್ತಾರೆ. ಅಂದ್ರೆ ಮಾಮೂಲಿ ಮೀನುಗಳನ್ನ ಅಕ್ವೇರಿಯಂನಲ್ಲಿ ಹೇಗೆ ಸಾಕ್ತಾರೋ ಹಾಗೆ ಇವುಗಳನ್ನು ಕೂಡ ಸಾಕ್ತಾರೆ. ಇವುಗಳು ದೊಡ್ಡದಾದ ಮೇಲೆ ಅವುಗಳನ್ನ ನೀರಿನಲ್ಲಿ ನದಿಗಳಲ್ಲಿ ಬಿಟ್ಟು ಬಿಡುತ್ತಾರೆ. ಹಾಗಾಗಿ ಅಲ್ಲಿಂದ ಹೀಗೆ ವಲಸೆ ಬಂದಿರಬಹುದು. ಈ ಮೀನನ್ನ ಕಾಂಬೋಡಿಯಾ, ಸ್ಪೇನ್, ಇಟಲಿಯಲ್ಲಿ ಆಹಾರವಾಗಿ ತಿಂತಾರೆ. ಆದ್ದರಿಂದ ಇವುಗಳಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಉಂಟು. ಹಾಗಾಗಿ ಇವುಗಳನ್ನ ಬೇಟೆಯಾಡಿ ವಿಶ್ವದಾದ್ಯಂತ ಸ್ಮಗಲ್ ಮಾಡ್ತಾರೆ ಅಥವಾ ಮಾರ್ತಾರೆ. ಇವುಗಳನ್ನ ಹೆಚ್ಚಾಗಿ ಸೌತ್ ಅಮೆರಿಕ ಹಾಗೂ ನಾರ್ತ್ ಅಮೆರಿಕದಲ್ಲಿ ಕಂಡುಬರುವುದರಿಂದ ಅಮೆರಿಕವನ್ನ ಇದರ ತವರೂರು ಎಂದು ಕರೆಯಲಾಗುತ್ತೆ.
ಇದರ ಮೊಣಚಾದ ಚೂಪಾದ ಹಲ್ಲಿಗೆ ಇದನ್ನ ಟೂತ್ ಫಿಶ್ ಎಂದು ಕೂಡ ಕರೆಯಲಾಗುತ್ತೆ. ಈ ಮೀನುಗಳಲ್ಲಿ ಇದೇ ರೀತಿಯ 70ಕ್ಕೂ ಹೆಚ್ಚು ಪ್ರಭೇದಗಳು ಉಂಟು. ಇವುಗಳು ಆಕಾರದಲ್ಲಿ ಮಾನ್ಸ್ಟರ್ ಮೀನಿನ ರೀತಿ ಕಾಣುತ್ತವೆ. ಇದರ ಉದ್ದ ಬರೀ 2 ಅಡಿಯಷ್ಟೇ ಮಾತ್ರ ಬೆಳೆಯುತ್ತವೆ. ಇದಕ್ಕಿಂತ ಹೆಚ್ಚು ಉದ್ದ ಅಂದ್ರೆ ಅದು ಮೆಗಾಫಿರಾನ. ಇದು ವೆರಾನಿಸಿಸ್ ಅಂತ ಕೂಡ ಕರೆಯುತ್ತಾರೆ. ಆದರೆ ಇದರ ತಳಿ ಜೀವಂತವಾಗಿಲ್ಲ. ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಈ ಮೆಗಾಫಿರಾನ ಬದುಕಿದ್ದವು ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ಈ ಮೆಗಾಫಿರಾನ ಮೀನುಗಳು ಆ ಕಾಲದಲ್ಲೇ 10 ರಿಂದ 12 ಕೆಜಿ ತೂಕ ತೂಗುತ್ತಿದ್ದವು ಅಂತ ಕೂಡ ಹೇಳಲಾಗಿದೆ. ಇದಕ್ಕೆ ನಿದರ್ಶನ ಮೆಗಾಫಿರಾನದ ಒಂದು ಸ್ಕೆಲ್ಟನ್ ಕೂಡ ದೊರಕಿದೆ. ಇದರ ಸಂಶೋಧನೆಯಿಂದ ತಿಳಿದು ಬಂದಿದೆ, ಫಿರಾನ ಮೀನುಗಳು ಯಾವಾಗಲೂ ಕೂಡ ಗುಂಪಾಗಿಯೇ ಇರುತ್ತವೆ. ಹೆಣ್ಣು ಫಿರಾನ ಮೀನುಗಳು ಸಮುದ್ರದ ಆಳದ ಜಾಗದಲ್ಲಿ ಮೊಟ್ಟೆಯನ್ನ ಇಡುತ್ತವೆ. ಇದರ ಮೊಟ್ಟೆಯ ರಕ್ಷಣೆಯನ್ನ ಗಂಡು ಫಿರಾನಗಳು ನೋಡಿಕೊಳ್ಳುತ್ತವೆ. ಇವುಗಳು ಮರಿ ಆಗುವವರೆಗೂ ಗಂಡು ಫಿರಾನಗಳು ಕಾಯ್ತವೆ. ಆ ಸಮಯದಲ್ಲಿ ಏನಾದರೂ ಇವುಗಳ ಮೊಟ್ಟೆ ಹಾಗೂ ಮರಿಗಳ ತಂಟೆಗೆ ಬಂದರೆ ಅವುಗಳನ್ನ ಕೊಂದು ಬಿಡುತ್ತವೆ. ಈ ಮೀನುಗಳು ಯಾವಾಗಲೂ ಒಂದೇ ಒಂದು ಬೇರೆ ಬೇರೆಯಾಗಿ ಹೋಗುವುದಿಲ್ಲ, ಒಟ್ಟಾಗೆ ಗುಂಪು ಗುಂಪಾಗಿ ಹೋಗುತ್ತವೆ. ಇವುಗಳ ಶತ್ರುಗಳ ಕೈಗೆ ಸಿಕ್ಕಿದರೆ ಒಂದೊಂದು ಮೀನು ಇನ್ನೊಂದಕ್ಕೆ ಸಹಾಯ ಮಾಡಿ ಬಿಡಿಸಿಕೊಳ್ಳುತ್ತವೆ. ಇಲ್ಲದಿದ್ದರೆ ಆ ಶತ್ರುವನ್ನ ದಾಳಿ ಮಾಡಿ ಕೊಂದು ಬಿಡುತ್ತವೆ. ಈ ಫಿರಾನ ಮೀನುಗಳನ್ನ ಬಲೆಯಲ್ಲಿ ಹಿಡಿಯುವುದು ಸ್ವಲ್ಪ ಕಷ್ಟ, ಯಾಕಂದ್ರೆ ಆ ಬಲೆಯನ್ನ ಅರಿದು ನುಸುಳಿ ಹೋಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇವುಗಳಿಗೆ ದೊಡ್ಡ ಬಿಗಿಯಾದ ಗಾಳ ಹಾಕಿ ಹಿಡಿಯಬೇಕು ಅಷ್ಟೇ. ಈಗಾಗಲೇ ಈ ಫಿರಾನ ಮೀನುಗಳ ಅಳಿವಿನ ಅಂಚಿಗೆ ಬಂದಿದೆ. ಯಾಕಂದ್ರೆ ಇವುಗಳನ್ನ ಬೇಟೆಯಾಡಿ ಅದರ ಮೂಳೆಗಳಿಂದ ಕೆಲವು ಆಯುಧಗಳನ್ನ ತಯಾರು ಮಾಡ್ತಾರೆ. ಹಾಗಾಗಿ ಇದನ್ನ ಬೇಟೆಯಾಡ್ತಾರೆ. ಹಾಗೆ ಈ ಮೀನನ್ನ ತಿನ್ನಲು ಕೆಲವು ದೇಶಗಳಲ್ಲಿ ಬೇಡಿಕೆ ಇದೆ. ಹಾಗಾಗಿ ಇದನ್ನ ಬೇಟೆನೂ ಕೂಡ ಆಡ್ತಾರೆ. ಇವುಗಳನ್ನ ಬೇಟೆಯಾಡಲು ಮೀನುಗಾರರು ಗುಂಪು ಗುಂಪಾಗಿ ಹೋಗಿ ಹಿಡಿಯುತ್ತಾರೆ. ಹಾಗೆ ಕೆಲವರು ತಮ್ಮ ಮನೆಯಲ್ಲಿ ಸಾಕುವುದಕ್ಕೆ ಇದನ್ನ ಖರೀದಿ ಕೂಡ ಮಾಡ್ತಾರೆ. ಇದು ಅತ್ಯಂತ ದುಬಾರಿ ಮೀನು ಕೂಡ. ಈ ಮೀನು ಅಂದ್ರೆ ದಕ್ಷಿಣ ಅಮೆರಿಕದ ಜನರು ಪ್ರಾಣ ಬಿಡುತ್ತಾರೆ. ಈ ಫಿರಾನ ಮೀನುಗಳು ಹೊರ ಜಗತ್ತಿಗೆ ಹೇಗೆ ತಿಳಿದದ್ದು ಅಂದರೆ 1914ರಲ್ಲಿ ಅಮೆರಿಕದ ಅಧ್ಯಕ್ಷರಾದ ಥಿಯೋಡೋರ್ ರೋಸ್ವೆಲ್ಟೋ ಅಮೆಜಾನ್ ಕಾಡುಗಳಲ್ಲಿ ಸಾಗುತ್ತಿದ್ದಾಗ ಒಂದು ಕುದುರೆ ಮೇಲೆ ನದಿಯನ್ನ ದಾಟುತ್ತಿದ್ದರು. ಆ ನದಿಯನ್ನ ದಾಟುವ ಸಮಯದಲ್ಲಿ ಅವರ ಕಾಲಿಗೆ ಏನೋ ಕಚ್ಚಿದಂತಾಗುತ್ತದೆ. ಆಗ ಅವರಿಗೆ ಗೊತ್ತಾಗುವಷ್ಟರಲ್ಲೇ ಅವರ ಜೊತೆ ಬಂದಿದ್ದ ಸಂಗಡಿಗ ಸಾಗುತ್ತಿದ್ದ ಕುದುರೆ ಮೇಲಕ್ಕೆ ನೆಗೆದು ಕೆಳಕ್ಕೆ ಬಿದ್ದು ಬಿಡುತ್ತದೆ. ಆಗ ಆ ಮನುಷ್ಯ ನೀರಿನ ಮೇಲೆ ಬಿದ್ದೊಡನೆ ಅವರ ಕಣ್ಣೆದುರಿಗೆನೆ ಆ ಮನುಷ್ಯನನ್ನ ಆ ಮೀನುಗಳು ತಿಂದು ಅಸ್ಥಿ ಪಂಜರ ಮಾಡ್ತವೆ. ಹೀಗಾಗಿ ಇದು ಹೊರ ಜಗತ್ತಿಗೆ ತಿಳಿದಂದಿನಿಂದ ಭಯಾನಕ ಮೀನೆಂದು ಪ್ರಚಾರವಾಯಿತು. ಇದಾದ ನಂತರ 1967ರಲ್ಲಿ ಉರುಬು ನದಿಯನ್ನ ದಾಟುತ್ತಿದ್ದ ಬಸ್ಸು ಸೇತುವೆ ದಾಟಿ ನದಿಯ ನೀರಿಗೆ ಬಿದ್ದು ಬಿಡುತ್ತೆ. ಆ ಡ್ರೈವರ್ ಜೊತೆ ಪ್ರಯಾಣಿಕರನ್ನ ರಕ್ಷಿಸಲು ಹೊರಟುವಷ್ಟರಲ್ಲಿ ಅವರಿಗೆ ದೊರಕಿದ್ದು ಪ್ರಯಾಣಿಕರಲ್ಲ, ಅವರ ಮೂಳೆಗಳು ಮಾತ್ರ. ಕೆಲವು ತಜ್ಞರು ಇವುಗಳಿಂದ ಮಾನವರಿಗೆ ಉಂಟಾಗುವ ಅಪಾಯವನ್ನ ತುಂಬಾ ಉತ್ಪ್ರೇಕ್ಷೆ ಮಾಡಲಾಗಿದೆ ಎಂದೆನ್ನುತ್ತಾರೆ. ಬೇಸಿಗೆ ಸಮಯದಲ್ಲಿ ಈ ಫಿರಾನ ಮೀನುಗಳು ಕಣ್ಣಿಗೆ ಕಂಡವರನ್ನ ಅಥವಾ ಕಣ್ಣಿಗೆ ಕಂಡಿದ್ದನ್ನ ಹಿಡಿಯುತ್ತವೆ. ಅನೇಕ ಕಡೆಗಳಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನು ಹಳ್ಳೆಗಳನ್ನು ದನಕರುಗಳು ದಾಟಬೇಕಾದಾಗ ಅಲ್ಲೇ ಕಾದಿದ್ದ ಈ ಫಿರಾನಗಳು ಅವುಗಳ ಕೆಚ್ಚಲುಗಳು ಹಾಗೂ ಕಾಲುಗಳು ತಿಂದು ಹಾಕಿರುವ ಉದಾಹರಣೆಗಳು ಉಂಟು. ಫಿರಾನ ಮೀನುಗಳಿಗೆ ಯಾವುದೇ ತಾರತಮ್ಯವಿಲ್ಲ. ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಮೇಲೆರಗಿ ಆ ಪ್ರಾಣಿಯನ್ನು ತಿಂದು ಮುಗಿಸಿ ಬಿಡುತ್ತವೆ ಅಷ್ಟೇ. ಈ ಫಿರಾನ ಮೀನು ಎಷ್ಟು ಬುದ್ಧಿವಂತ ಮೀನು ಅಂದ್ರೆ ಅದಕ್ಕಿಂತ ದೊಡ್ಡ ಮೀನುಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಮೊದಲು ಅದರ ರೆಕ್ಕೆಗಳನ್ನ ಚಲಿಸದಂತೆ ಕಟ್ ಮಾಡ್ತವೆ, ನಂತರ ಅವುಗಳನ್ನ ಭಕ್ಷಿಸುತ್ತವೆ. ಫಿರಾನಗಳು ಇಷ್ಟೊಂದು ಭೀಕರವಾಗಿರಲು ಕಾರಣನೂ ಕೂಡ ಹೇಳಿದ್ದಾರೆ. ಒಂದು, ಆಹಾರವಿಲ್ಲದೆ ಹಸಿವು; ಎರಡನೆಯದು ಕಡಿಮೆ ನೀರಿರುವುದು; ಮೂರನೆಯದು ರಕ್ತದ ವಾಸನೆ ಮತ್ತು ಗಾಯಗೊಂಡ ಜೀವಿಗಳು ಒದ್ದಾಡುವಾಗ ಅವುಗಳ ವಿಚಿತ್ರ ಕಂಪನ ತರಂಗಗಳು ಇವುಗಳನ್ನ ಭೀಕರವಾಗಿಸಿವೆ. ಇದರ ಭೀಕರತೆಗೆ ಇನ್ನೊಂದು ಉದಾಹರಣೆಯನ್ನು ಕೂಡ ನೋಡಬಹುದು. ಒಮ್ಮೆ ಕೆಲವರು ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಸಂಶೋಧನೆಗೆಂದು ಹೊರಡುತ್ತಾರೆ. ಆ ಸಮಯದಲ್ಲಿ ದೋಣಿಯಲ್ಲಿ ಅಮೆಜಾನ್ ನದಿಯಲ್ಲಿ ಪ್ರಯಾಣಿಸುವಾಗ ಮೀನು ಹಿಡಿಯುವ ಒಂದು ಕಡೆ ಗಾಳಕ್ಕೆ ಹಸಿ ಮಾಂಸದ ತುಂಡನ್ನ ಚುಚ್ಚಿ ಗಾಳ ಹಾಕ್ತಾರೆ. ತಕ್ಷಣವೇ ಯಾವುದೋ ಒಂದು ಮೀನು ಗಾಳ ನುಂಗಿ ಎಳೆಯಲಾರಂಭಿಸುತ್ತದೆ. ಅದರಲ್ಲಿ ಒಬ್ಬರು ಗಟ್ಟಿಯಾಗಿ ಗಾಳವನ್ನ ಎಳೆದು ಮೀನನ್ನ ದೋಣಿಯೊಳಗೆ ಎತ್ತಿ ಹಾಕ್ತಾರೆ. ಅದರಲ್ಲಿ ಕೆಲವರು ಇದು ಪಿರಾನ, ಸ್ವಲ್ಪ ಜಾಗೃತಿ ಎಂದು ಎಚ್ಚರಿಕೆಯನ್ನ ನೀಡ್ತಾರೆ. ಕೆಲವು ಕ್ಷಣದಲ್ಲಿ ಆ ಮೀನು ಗಾಳದಿಂದ ತಪ್ಪಿ ಹುಟ್ಟಿನ ತುದಿ ಭಾಗಕ್ಕೆ ಬಾಯಿ ಹಾಕಿದ್ದು ಅದು ಒಮ್ಮೆ ಕಚ್ಚಿದ ಕೂಡಲೇ ಹುಟ್ಟಿನ ತುದಿ ಪುಡಿ ಪುಡಿಯಾಗಿ ಹೋಗುತ್ತದೆ. ಆಗ ಅದರ ಅಲ್ಲಿನ ಅಸಮಬಲವನ್ನ ಕಂಡು ಸಂಶೋಧಕರು ದಂಗಾಗ್ತಾರೆ.
ಹಾಗೆ ಇವರ ಸಂಶೋಧನೆ ಪ್ರಕಾರ ಒಂದು ಅಂಶ ತಿಳಿದು ಬರುತ್ತದೆ. ಅದೇನೆಂದ್ರೆ ದಕ್ಷಿಣ ಅಮೆರಿಕದ ಅನೇಕ ಮೀನುಗಾರರ ಕೈಬೆರಳುಗಳು ಅಂದ್ರೆ ಅವರ ಕೈಬೆರಳುಗಳ ತುದಿ ತುಂಡಾಗಿದೆ. ಕಾರಣ ಮೀನು ಹಿಡಿಯುವ ಸಂದರ್ಭದಲ್ಲಿ ಪಿರಾನಗಳ ದಾಳಿಯಿಂದಾಗಿ ಈ ರೀತಿ ಆಗಿದೆ ಎಂದು ತಿಳಿದು ಬರುತ್ತದೆ. ಪಿರಾನಗಳು ನೀರಿನಲ್ಲಿ ವೇಗವಾಗಿ ಚಲಿಸಿದರೆ ಅವು ಮನುಷ್ಯರ ಕಣ್ಣಿಗೆ ಅಸ್ಪಷ್ಟ ರೇಖೆಯಂತೆ ಕಾಣುತ್ತದೆ. ಹೀಗೆ ಅಮೆರಿಕದ ಇಂಡಿಯಾನದ ಜನರು ಟೀಂಬೋ ಎನ್ನುವ ಬಳ್ಳಿಯನ್ನ ಜಜ್ಜಿ ಅದನ್ನ ನದಿಯ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾರೆ. ಆಗ ಪಿರಾನಗಳು ತಲೆ ತಿರುಗಿ ಮೇಲಕ್ಕೆ ತೇಲುತ್ತವೆ. ಆಗ ಅದನ್ನ ಹಿಡಿದು ಕೆಂಡದ ಮೇಲಿಟ್ಟು ಬೇಯಿಸಿಕೊಂಡು ತಿಂತಾರೆ. ಮೊದಲೇ ಹೇಳಿದ ಹಾಗೆ ಅವುಗಳ ಹಲ್ಲುಗಳು ಕತ್ತರಿಗಳಂತೆ ಬಾಣದ ಹಲಗೆಗೂ ಉಪಯೋಗಿಸುತ್ತಾರೆ. ಹಾಗೆ ದಕ್ಷಿಣ ಅಮೆರಿಕದಿಂದ ಉತ್ತರ ಅಮೆರಿಕಕ್ಕೆ ಮನೆಗಳಲ್ಲಿ ಸಾಕಲು ತೆಗೆದುಕೊಂಡು ಹೋಗುತ್ತಾರೆ. ಎಷ್ಟೇ ಆದರೂ ಅವುಗಳನ್ನು ಸಾಕಿದ ನಂತರ ನದಿಯ ನೀರಿಗೆ ಬಿಡುವುದರಿಂದ ಅವುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನಲಾಗಿದೆ. ಪಿರಾನಗಳು ಮನುಷ್ಯರನ್ನು ಕಬಳಿಸಿದ ಹಾಗೆ ಪಿರಾನಗಳನ್ನ ಮನುಷ್ಯರು ಕಬಳಿಸಿದ್ದಾರೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.